our Karnataka lessons, the Bengaluru division already over. Now we are learned about Mysuru division today class. Okay, yes, Mysuru is another administrative division of our state. So ಅಲ್ವಾ, ನಾವು ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ 4 ವಿಭಾಗಗಳನ್ನು ನಾವು ನೋಡ್ತಾ ಇದ್ವಿ ಅಲ್ವಾ. ಯಾವ್ದ್ಯಾವುದು? ಬೆಂಗಳೂರು ಡಿವಿಷನ್ನು, ಮೈಸೂರು ಡಿವಿಷನ್ ಆ್ಯಂಡ್ ಕಲಬುರ್ಗಿ ಡಿವಿಷನ್ ಆ್ಯಂಡ್ ಬೆಳಗಾವಿ ಡಿವಿಷನ್ ಅಂತ ಹೇಳಿ 4 ಡಿಸ್ಟ್ರಿಕ್ಟ್ಸ್ನ ನಾವು ನೋಡಿದ್ವಿ. ಈಗ ಎರಡನೇ ಡಿವಿಷನ್ ಯಾವುದು? ಮೈಸೂರು ಡಿವಿಷನ್ ಬಗ್ಗೆ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಮೈಸೂರು ವಾಸ್ ಅ ಕ್ಯಾಪಿಟಲ್ ಆಫ್ ದ ಒಡೆಯರ್ ಕಿಂಗ್ಸ್ ಅಲ್ವಾ. ಮೈಸೂರು ಜಿಲ್ಲೆ ಒಡೆಯರ ರಾಜ್ಯದ ರಾಜಧಾನಿಯಾಗಿತ್ತು. ಇನ್ ದಿಸ್ ಡಿವಿಷನ್ ದೇರ್ ಆರ್ 8 ಡಿಸ್ಟ್ರಿಕ್ಟ್ಸ್. ಮೈಸೂರು ಡಿವಿಷನ್ನಲ್ಲಿ ಟೋಟಲ್ ಆಗಿ 8 ಡಿಸ್ಟ್ರಿಕ್ಟ್ಸ್ನ ನಾವು ನೋಡ್ತಾ ಹೋಗ್ಬೋದು. ದಟ್ ಈಸ್ ಮೈಸೂರು, ಮಂಡ್ಯ, ಹಾಸನ್, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಆ್ಯಂಡ್ ಚಾಮರಾಜನಗರ ಆ್ಯಂಡ್ ಕೊಡಗು. These 8 districts have in Mysuru division. The administrative center is ಮೈಸೂರು. ಈ ಜಿಲ್ಲೆಗಳಲ್ಲಿ ಆಡಳಿತ ಕೇಂದ್ರ ಯಾವುದಪ್ಪ ಅಂದರೆ ಅದು ಮೈಸೂರು ಆಗಿರುತ್ತೆ. ಸೊ ಮೆನಿ ಆಫ್ ದ ರಿಚ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಆರ್ ಇನ್ ದಿಸ್ ಡಿವಿಷನ್. ಈ ಒಂದು ಕರ್ನಾಟಕದಲ್ಲಿ ಅನೇಕ ಜಿಲ್ಲೆಗಳು, ಶ್ರೀಮಂತ ಜಿಲ್ಲೆಗಳು ಈ ಮೈಸೂರು ಡಿವಿಷನಲ್ಲಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಆ್ಯಂಡ್ ದೆನ್ ದಿಸ್ ಡಿವಿಷನ್ ಈಸ್ ಫೇಮಸ್ ಫಾರ್ ರಿವರ್, ಮೌಂಟೇನ್ ರೇಂಜಸ್, ಫಾರೆಸ್ಟ್, ವೈಲ್ಡ್ ಅನಿಮಲ್ಸ್, ಕಾಫಿ ಪ್ಲಾಂಟೇಶನ್ಸ್ ಆ್ಯಂಡ್ ಕೋಸ್ಟ್ ಆ್ಯಂಡ್ ಪೋರ್ಟ್ಸ್. ಈ ಒಂದು ವಿಭಾಗದಲ್ಲಿ ನಾವು ಅತಿ ಹೆಚ್ಚಾಗಿ ನದಿಗಳು ಹರಿತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಪರ್ವತ ಶ್ರೇಣಿಗಳು, ಮೌಂಟೇನ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆಯೇ ಫಾರೆಸ್ಟ್, ಅರಣ್ಯಗಳಿರ್ಬೋದು, ವನ್ಯಮೃಗಗಳಿರ್ಬೋದು, ಮತ್ತು ಕಾಫಿ ತೋಟಗಳಿಗೂ ಸಮೇತ ತುಂಬಾ ಪ್ರಾಧಾನ್ಯತೆ ಹೊಂದಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆಯೇ ಬಂದರುಗಳು, ಪೋರ್ಟ್ಸ್ಗಳನ್ನು ಸಮೇತ ಇಲ್ಲಿ ಪ್ರಸಿದ್ಧವಾಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ದ ಹಿಸ್ಟರಿ, ಮೈಸೂರು ಡಿವಿಷನ್ ಹಿಸ್ಟರಿ. ಈ ಒಂದು ಮೈಸೂರಿನ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ದ ಹಿಸ್ಟರಿ ಆಫ್ ಮೈಸೂರು ಬಿಗೇನ್ಸ್ ವಿತ್ ಗಂಗಾಸ್ ರೂಲ್. ಈ ಒಂದು ಮೈಸೂರು ಅಂತಕ್ಕಂತಹ ಒಂದು ಇತಿಹಾಸವನ್ನು ನಾವು ನೋಡೋದಾದರೆ ಇಲ್ಲಿ ಆರಂಭವಾಗಿದ್ದು ಗಂಗರ ಕಾಲದಿಂದ. ಗಂಗರು ಅಂತಕ್ಕಂತಹ ಇವರು ಆಳ್ವಿಕೆ ನಡೆಸಿದಂಥ ಕಾಲದಿಂದ ಇದು ಮೈಸೂರು ಅನ್ನೋದು ಹುಟ್ಕೊಂಡಿದೆ ಅನ್ನೋದನ್ನು ನಾವು ತಿಳಿತಾ ಹೋಗ್ಬೋದು. ತಲಕಾಡು ವಾಸ್ ದ ಕ್ಯಾಪಿಟಲ್ ಆಫ್ ಗಂಗಾಸ್. ಲೇಟರ್ ಮೈಸೂರು ಕೇಮ್ ಅಂಡರ್ ದ ರೂಲ್ ಆಫ್ ಚೋಳಾಸ್, ಹೊಯ್ಸಳಾಸ್ ಆ್ಯಂಡ್ ವಿಜಯನಗರ ಕಿಂಗ್ಸ್. ಫಸ್ಟ್ ಗಂಗರ ಒಂದು ಕಾಲದಿಂದ ಈ ಮೈಸೂರು ಉಗಮ ಆಗೋದನ್ನು ನಾವು ನೋಡ್ಬೋದು. ಈ ಗಂಗರ ಒಂದು ರಾಜಧಾನಿ ಯಾವುದಾಗಿತ್ತು? ತಲಕಾಡು ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಅನಂತರ ಬಂದಂತಹ ಚೋಳರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಈ ಮೈಸೂರು ಪ್ರದೇಶವನ್ನು ಆಳ್ವಿಕೆ ನಡೆಸ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಮೈಸೂರು ವಾಸ್ ಅಂಡರ್ ದ ರೂಲ್ ಆಫ್ ಒಡೆಯರ್ ಫಾರ್ ಮೆನಿ ಸೆಂಚುರೀಸ್. ಈ ಮೈಸೂರು ಅನ್ನೋದು ಹಲವು ಶತಮಾನಗಳ ಕಾಲ ಒಡೆಯರ ಮನೆತನದವರೇ ಆಳ್ವಿಕೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು. ಫಾರ್ ಸಮ್ ಇಯರ್ಸ್ ಇಟ್ ವಾಸ್ ಆಲ್ಸೋ ಅಂಡರ್ ದ ರೂಲ್ ಆಫ್ ಹೈದರ್ ಅಲಿ ಆ್ಯಂಡ್ ಈಸ್ ಸನ್ ಟಿಪ್ಪು ಸುಲ್ತಾನ್. ಆಮೇಲೆ ಕೆಲವು ಕಾಲಗಳ ಕಾಲ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಆಡಳಿತದ ವಶ ಆಗುತ್ತೆ ಅನ್ನೋದನ್ನು ನಾವು ತಿಳಿತಾ ಹೋಗ್ಬೋದು. ಅಕಾರ್ಡಿಂಗ್ ಟು ಮೆಥಾಲಜಿಕಲ್ ಸ್ಟೋರೀಸ್ ಆ್ಯಸ್ ವೆಲ್ ಆ್ಯಸ್ ಮೈಸೂರು ಅಂತಕ್ಕಂಥದ್ದು ಫಸ್ಟು ಏನಾಗುತ್ತೆ ಅನ್ನೋದು ಪೌರಾಣಿಕವಾಗಿ ನಾವು ತಿಳ್ಕೊಳ್ಳೋದಾದರೆ ಮೈಸೂರನ್ನು ನಾವು ಮಹಿಷನಾಡು ಅಂತಲೇ ಕರಿತಾ ಇದ್ರು. ಸೊ ಇನ್ ಮೈಥಾಲಜಿಕಲ್ ಸ್ಟೋರೀಸ್ ದ ಗಾಡೆಸ್ ಪಾರ್ವತಿ ಕಿಲ್ಡ್ ಮಹಿಷಾಸುರ ಇನ್ ದ ಫಾರ್ಮ್ ಆಫ್ ಚಾಮುಂಡೇಶ್ವರಿ. ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಇದು ಮೈಸೂರು ಅಂತ ಸ್ಟೋರಿ ಹೆಂಗೆ ಬರುತ್ತಪ್ಪ ಅನ್ನೋದಾದರೆ, ಈ ಪಾರ್ವತಿ ದೇವಿ ಇದ್ದಾಳೆ ಅಲ್ವಾ, ದೇವತೆ ಪಾರ್ವತಿ, ಗಾಡೆಸ್ ಪಾರ್ವತಿ ಏನು ಮಾಡ್ತಾಳೆ, ಮಹಿಷಾಸುರ ಅಂತಕ್ಕಂತಹ ಒಬ್ಬ ರಾಕ್ಷಸನ್ನು ಇವಳು ಚಾಮುಂಡೇಶ್ವರಿ ರೂಪದಲ್ಲಿ ಬಂದು ಮಹಿಷಾಸುರನನ್ನು
ಸಾಯಿಸ್ತಾಳೆ. ಆವಾಗ ಇದು ಏನಾಗುತ್ತೆ, ಮೈಸೂರು ಅಂತಕ್ಕಂಥದ್ದು ಹುಟ್ಕೊಳ್ಳುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ದ ಪ್ಲೇಸ್ ವರ್ ಮಹಿಷ ವಾಸ್ ಕಿಲ್ಡ್ ಬಿಕೇಮ್ ಮೈಸೂರು. ಮಹಿಷಾಸುರನ ಅವನು ಕೊಲ್ಲಿದ್ದಕ್ಕೋಸ್ಕರ ಅಲ್ಲಿ ಏನಾಯಿತು, ಮೈಸೂರು ಅಂತಕ್ಕಂಥದ್ದು ಹುಟ್ಕೊಳ್ತು ಅಂತಲೇ ನಾವು ತಿಳ್ಕೊಬೋದು. ಸೊ ಯದುರಾಯ ವಾಸ್ ದ ಫಸ್ಟ್ ರೂಲರ್ ಆಫ್ ಒಡೆಯರ್ ಡೈನಸ್ಟಿ. ಈ ಒಡೆಯರ ಆಳ್ವಿಕೆಯಲ್ಲಿ ಯದುರಾಯ ಅನ್ನೋರು ಏನಾಗಿರ್ತಾರೆ, ಈ ಒಡೆಯರ ಮನೆತನದ ಮೊದಲ ಅರಸ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಚಿಕ್ಕದೇವರಾಯ ಒಡೆಯರ್ ಈಸ್ ದ ಮೋಸ್ಟ್ ಫೇಮಸ್ ಕಿಂಗ್. ಈ ಒಡೆಯರ ಆಸ್ಥಾನದಲ್ಲಿ, ಈ ಒಡೆಯರ ಮನೆತನದಲ್ಲಿ ಚಿಕ್ಕದೇವರಾಯ ಒಡೆಯರ್ ಅನ್ನೋನು ತುಂಬಾ ಫೇಮಸ್ ಆಗಿರ್ತಕ್ಕಂತಹ ರಾಜ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಒಡೆಯರ್ ದ ಕಿಂಗ್ಸ್ ಹೂ ಸಕ್ಸಸ್ಡ್ ಹಿಮ್ ವರ್ ವೀಕ್. ಇವನ ನಂತರ ಬಂತಕ್ಕಂತಹ ಎಲ್ಲ ರಾಜರುಗಳು ಏನಾಗಿರ್ತಾರೆ, ಸ್ವಲ್ಪ ದುರ್ಬಲರಾಗಿರ್ತಾರೆ, ಆಳ್ವಿಕೆ ನಡೆಸೋದ್ರಲ್ಲಿ ದುರ್ಬಲರಾಗಿರ್ತಾರೆ ಅಂತಲೇ ನಾವು ತಿಳ್ಕೊತಾ ಹೋಗ್ಬೋದು. ಆ್ಯಂಡ್ ಐದರ್ ಆಲಿ ಹೂ ವಾಸ್ ದ ಮಿಲಿಟರಿ ಜನರಲ್ ದೆನ್ ಟುಕ್ ಓವರ್ ದ ಅಡ್ಮಿನಿಸ್ಟ್ರೇಷನ್. ಆಗ ನಂತರ ಬಂದಿರತಕ್ಕಂತಹ ಒಡೆಯರ ಮನೆತನದ ರಾಜರು ದುರ್ಬಲರಾಗಿದ್ದರಿಂದ ಇವರ ಒಂದು ಸೇನಾಡಳಿತದಲ್ಲೇ ಸೇನಾಧಿಪತಿಯಾಗಿರ್ತಕ್ಕಂತಹ ಹೈದರ್ ಅಲಿಯು ತನ್ನ ಮೈಸೂರನ್ನು ಆಳ್ವಿಕೆಗೆ ವಶಪಡಿಸ್ಕೊಳ್ತಾನೆ. ಸೊ ಹಿ ಆ್ಯಂಡ್ ಈಸ್ ಸನ್ ಟಿಪ್ಪು ಸುಲ್ತಾನ್ ರೂಲ್ಡ್ ಮೈಸೂರು ಫ್ರಮ್ 1761 to 1799. ಹೈದರ್ ಅಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ 1761ರಿಂದ 1799ವರೆಗೂ ಆಳ್ವಿಕೆ ನಡೆಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಟಿಪ್ಪು ವ್ಯಾಗ್ಡ್ ಮೆನಿ ವಾರ್ಸ್ ಎಗೇನೆಸ್ಟ್ ದ ಬ್ರಿಟಿಷರ್ಸ್. ಈ ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ಅನೇಕ ಯುದ್ಧಗಳನ್ನು ನಡೆಸೋದನ್ನು ನಾವು ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಆ್ಯಂಡ್ ಈ ವಿತ್ ಫ್ರೆಂಚಸ್ ಆಲ್ಸೋ, ಫ್ರೆಂಚ್ ಟು ಡೆಥ್ರಾನ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಹಾಗೇನೇ ಇವರು ಫ್ರೆಂಚರ ಜೊತೆಯಲ್ಲೂ ಸಮೇತ ಅನೇಕ ಸಂಧಾನಗಳನ್ನು ನಡೆಸ್ಕೊಂಡು ಇವನು ಬ್ರಿಟಿಷರನ್ನು ದೇಶದಿಂದನೇ ಹೊರಗಡೆ ಹಾಕಬೇಕು ಅನ್ನೋದಕ್ಕೋಸ್ಕರ ಈ ಟಿಪ್ಪು ಸುಲ್ತಾನ್ ಹೋರಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಿ ಆಲ್ಸೋ ಅಂಡರ್ಟುಕ್ ನ್ಯೂಮೆರಸ್ ಪೀಪಲ್ ಫ್ರೆಂಡ್ಲಿ ಮೆಜರ್ ಇನ್ ಈಸ್ ಸ್ಟೇಟ್. ಹಾಗೇನೇ ಇವನು ಅನೇಕ ಜನಪರ ಕಾರ್ಯಗಳನ್ನು ಸಮೇತ ಇವನು ಕೈಗೊಳ್ತಾ ಹೋಗ್ತಾನೆ. ಟಿಪ್ಪು ಡೆಡ್ ಇನ್ ಎ ವಾರ್ ಎಗೇನೆಸ್ಟ್ ದ ಬ್ರಿಟಿಷರ್ಸ್ ಇನ್ 1799. ಈ ಟಿಪ್ಪು ಸುಲ್ತಾನ್ 1799ರಲ್ಲಿ ಬ್ರಿಟಿಷರ ಜೊತೆಗಿನ ಯುದ್ಧದಲ್ಲಿ ಇವನು ಪ್ರಾಣವನ್ನು ಕಳ್ಕೊತಾನೆ. ದೆನ್ ದ ಬ್ರಿಟಿಷ್ ಹ್ಯಾಂಡೆಡ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಬ್ಯಾಕ್ ಟು ಒಡೆಯರ್. ಇವನ ಸಾವಿನ ನಂತರ ಮತ್ತೆ ಈ ಬ್ರಿಟಿಷರು ಒಡೆಯರ ಆಳ್ವಿಕೆಗೇನೆ ತನ್ನ ಆಡಳಿತವನ್ನು ಬಿಟ್ಕೊಡ್ತಾ ಹೋಗ್ತಾರೆ. In this Britishers took over the administration again in 1831 due to weak administration. ಹಾಗೆ ಕೊಟ್ಟಿದ್ದರಿಂದ ಆ ಒಂದು ಸಂದರ್ಭದಲ್ಲೂ ಸಮೇತ 1931ರಲ್ಲಿ ಆಡಳಿತವನ್ನು ತಮ್ಮ ವಶಕ್ಕೆ ತಗೊಳ್ಕೋತಾರೆ. ಆದ್ರೂ ಮತ್ತೆ ಆ ಆಳ್ವಿಕೆಯಲ್ಲಿ 20 ಒಡೆಯರು ತುಂಬಾ ದುರ್ಬಲರಾಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಕೃಷ್ಣದೇವರಾಯ ಒಡೆಯರ್ ಫೋರ್ತ್ undertook many people friendly developmental measure in the beginning of 20th century. ಈ 20ನೇ ಶತಮಾನದ ನಂತರ 20ನೇ ಶತಮಾನದ ಒಂದು ಪ್ರಾರಂಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತಕ್ಕೆ ಬಂದ ಮೇಲೆ ಇವರು ತನ್ನದೇ ಆದಂತಹ ಜನಪರ ಕಾರ್ಯಗಳನ್ನು ಇವನು ನಡೆಸ್ಕೊಳ್ತಾ ಹೋಗ್ತಾನೆ. ಹಿ ಗೇವ್ ಪ್ರೊಮೆನ್ಸ್ ಟು ಎಜುಕೇಷನ್, ಕಲ್ಚರ್ ಆ್ಯಂಡ್ ಇರಿಗೇಷನ್. ಇವನು ತನ್ನದೇ ವಿಶೇಷವಾಗಿ ಶಿಕ್ಷಣಕ್ಕಾಗಿ ಮತ್ತು ಸಂಸ್ಕೃತಿಗಾಗಿ ಮತ್ತು ನೀರಾವರಿ ಇರ್ತಕ್ಕಂತಹ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಆ್ಯಂಡ್ ಆಲ್ಸೋ ಮೈಸೂರು ವಿಟ್ನೆಸ್ಡ್ ಮಾರ್ವೆಲಸ್ ಡೆವಲಪ್ಮೆಂಟ್ ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಆ್ಯಂಡ್ ಸರ್ ಮಿರ್ಜಾ ಇಸ್ಮಾಯಿಲ್. ಇವರ ಜೊತೆಗೇ ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಮಿರ್ಜಾ ಇಸ್ಮಾಯಿಲ್ ಇವರ ಒಂದು ದಿವಾನಗಿರಿಯಲ್ಲಿ ಮೈಸೂರು ಅಪೂರ್ವವಾಗಿ ಯಶಸ್ಸನ್ನು ಕಂಡುಕೊಳ್ಳೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. The Mysuru kingdom got integrated into the Republic of India after the independence. ಹಾಗಾಗಿ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಈ ಮೈಸೂರು ಸಂಸ್ಥಾನವು ಭಾರತ ಗಣರಾಜ್ಯದಲ್ಲೇ ವಿಲೀನವಾಗೋದನ್ನು ಸಮೇತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಆ್ಯಂಡ್ ದೆನ್
The districts of this division also have history of being ruled by different dynasties. ಹಾಗೆಯೇ ಈ ಒಂದು ವಿಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜಮನೆತನಗಳು ಆಳ್ವಿಕೆ ನಡೆಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಕೊಡಗು ವಾಸ್ ರೂಲ್ಡ್ ಬೈ ಮೆನಿ ಡೈನೆಸ್ಟೀಸ್. ಅದರಲ್ಲಿ ಕೊಡಗು ಪ್ರದೇಶವನ್ನು ಅನೇಕ ರಾಜರ ಮನೆತನಗಳು ಆಳ್ವಿಕೆ ನಡೆಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಆ್ಯಂಡ್ ಆಲ್ಸೋ ಹಾಲೇರಿ ಡೈನೆಸ್ಟಿ ರೂಲ್ಡ್ ಕೊಡಗು ಫ್ರಮ್ 17th ಸೆಂಚುರಿ. ಹಾಗೆಯೇ ಹಾಲೇರಿ ಮನೆತನ ಅಂತಕ್ಕಂಥ 17ನೇ ಶತಮಾನದಲ್ಲಿ ತನ್ನದೇ ಆದಂಥ ಆಳ್ವಿಕೆಯನ್ನು ಇದು ಸ್ಥಾಪನೆ ಮಾಡಿಕೊಂಡು ಬಿದನೂರು ವಾಸ್ ದೇರ್ ಕ್ಯಾಪಿಟಲ್. ಬಿದಿನೂರು ಅಂತಕ್ಕಂತಹ ಸ್ಥಳವನ್ನು ಇವರು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ದೆನ್ ದೊಡ್ಡ ವೀರಪ್ಪ ಈಸ್ ದ ಮೋಸ್ಟ್ ಫೇಮಸ್ ಕಿಂಗ್ ಆಫ್ ದಿಸ್ ಡೈನೆಸ್ಟಿ. ಈ ಹಾಲೇರಿ ಡೈನೆಸ್ಟಿಯಲ್ಲಿನೇ ದೊಡ್ಡ ವೀರಪ್ಪ ಅಂತಕ್ಕಂಥವನು ಫೇಮಸ್ ಕಿಂಗ್ ಆಗಿರ್ತಾನೆ. ಇವನು ಈ ಒಂದು ಡೈನೆಸ್ಟಿಯ ಸ್ಥಾಪಕ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಚಿಕ್ಕವೀರ ರಾಜ ವಾಸ್ ದ ಲಾಸ್ಟ್ ರೂಲರ್. ಚಿಕ್ಕ ವೀರರಾಜ ಇವನು ಕೊನೆಯ ಅರಸ ಆಗ್ತಾನೆ ಈ ಒಂದು ಡೈನೆಸ್ಟಿಯಲ್ಲಿ. ಹಿ ವಾಸ್ ವೆರಿ ವೀಕ್. ಇವನು ತುಂಬಾ ದುರ್ಬಲನಾಗಿರ್ತಾನೆ. ದ ಬ್ರಿಟಿಷ್ ಟುಕ್ ಅಡ್ವಾಂಟೇಜ್ ದಿಸ್ ಟುಕ್ ಓವರ್ ದ ಅಡ್ಮಿನಿಸ್ಟ್ರೇಷನ್. ಆದರೆ ಈ ಬ್ರಿಟಿಷರ ಆಡಳಿತವನ್ನು ತಮ್ಮ ವಶಕ್ಕೆ ಆವಾಗ ತೆಗೆದುಕೊಳ್ತಾರೆ. ಆ್ಯಂಡ್ ದೆನ್ ಕೊಡಗು ರಿಮೈನ್ಡ್ ಆ್ಯನ್ ಇಂಡಿಪೆಂಡೆಂಟ್ ಸ್ಟೇಟ್ ಆಫ್ಟರ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇನ್ 1956. ಇಟ್ ಗಾಟ್ ಇಂಟಗ್ರೇಟೆಡ್ ಇಂಟು ದೆನ್ ಮೈಸೂರು ಸ್ಟೇಟ್. ಕೆಳದಿ ಈಸ್ ಅನದರ್ ಡೈನೆಸ್ಟಿ. ಹಾಗಾಗಿ ಈ 1956ರಲ್ಲಿ ಇದು ಕರ್ನಾಟಕದಲ್ಲೇ ವಿಲೀನಗೊಳ್ಳುತ್ತೆ. ಆವಾಗ ಅದರ ನಂತರ ಕೆಳದಿ ಸಂಸ್ಥಾನ ಮತ್ತೊಂದು ರಾಜಮನೆತನವಾಗಿ ಹುಟ್ಕೊಳ್ತಾ ಹೋಗುತ್ತೆ. ದ ಕೋಸ್ಟಲ್ ಏರಿಯಾ ಆಫ್ ಕರ್ನಾಟಕ ಈಸ್ ಕಾಲ್ಡ್ ತುಳುನಾಡು. ಈ ಒಂದು ಕರಾವಳಿ ಪ್ರದೇಶದಲ್ಲಿನೇ ತುಳುನಾಡು ಅಂತಕ್ಕಂಥದ್ದು, ಕರ್ನಾಟಕದ ಕರಾವಳಿ ಪ್ರದೇಶವನ್ನು ನಾವಿಲ್ಲಿ ತುಳುನಾಡು ಅಂತ ಹೇಳಿ ಕರಿತಾ ಇದ್ರು. ಸೊ ಅಲುಪ ಡೈನೆಸ್ಟಿ ರೂಲ್ಡ್ ಓವರ್ ತುಳುನಾಡು ದಟ್ ಇನ್ಕ್ಲೂಡ್ ದ ಪ್ರೆಸೆಂಟ್ ಉಡುಪಿ ಆ್ಯಂಡ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ಸ್ ಫ್ರಮ್ 7th century to 14th century. ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಒಳಗೊಂಡಂತೆ ಈ ತುಳುನಾಡು 7ನೇ ಶತಮಾನದಿಂದ ಹಿಡಿದು 14ನೇ ಶತಮಾನದವರೆಗೂ ಸಮೇತ ಅಳುಪ ಮನೆತನದ ಅರಸರು ಆಳ್ವಿಕೆ ನಡೆಸೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಉದಯವರ ಆ್ಯಂಡ್ ಬನವಾಸಿ ಆ್ಯಂಡ್ ಹುಂಚ ಆ್ಯಂಡ್ ದೆನ್ ಮಂಗಲಪುರ ವರ್ ದ ಕ್ಯಾಪಿಟಲ್ ಆಫ್ ಅಲುಪಾಸ್ ಅಟ್ ಡಿಫ್ರೆಂಟ್ ಟೈಮ್ಸ್. ಈ ಅಳುಪ ಮನೆತನದವರು ಈ ಒಂದು ನಗರಗಳನ್ನು ತಮ್ಮ ರಾಜಧಾನಿಗಳನ್ನಾಗಿ ಮಾಡ್ಕೊಂಡಿರೋದನ್ನು ಸಮೇತ ನಾವು ನೋಡ್ತಾ ಹೋಗ್ಬೋದು. ಮೆನಿ ಪಾಳೆಗಾರ್ಸ್ ರೂಲ್ಡ್ ತುಳುನಾಡು. ಈ ಪಾಳೆಗಾರರು ಸಮೇತ ಈ ಒಂದು ನಾಡಲ್ಲಿ ಆಳ್ವಿಕೆ ನಡೆಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಆ್ಯಂಡ್ ದ ಕೋಸ್ಟಲ್ ಕರ್ನಾಟಕ ವಾಸ್ ಕಾಲ್ಡ್ ಕೆನರಾ ಬೈ ದ ಬ್ರಿಟಿಷ್. ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೆನರಾ ಅಂತಲೇ ಹೇಳಿ ಕರೀತಾ ಇದ್ರು. ದೇ ಟುಕ್ ಓವರ್ ದಿಸ್ ಏರಿಯಾ ಇನ್ 1801. ದೇ ಡಿವೈಡೆಡ್ ಕೋಸ್ಟಲ್ ಏರಿಯಾ ಇಂಟು ಉತ್ತರ ಕನ್ನಡ ಆ್ಯಂಡ್ ದಕ್ಷಿಣ ಕನ್ನಡ. ಉಡುಪಿ ಡಿಸ್ಟಿಕ್ ವಾಸ್ ಕ್ರಿಯೇಟೆಡ್ ಇನ್ 1997 ಬೈ ಡಿವೈಡಿಂಗ್ ದಕ್ಷಿಣ ಕನ್ನಡ ಡಿಸ್ಟಿಕ್. ಈ ಪ್ರದೇಶವನ್ನು ಅವರು 1801ರಲ್ಲಿ ವಶಪಡಿಸ್ಕೊಳ್ತಾರೆ. ಬ್ರಿಟಿಷರು ಕರಾವಳಿಯನ್ನು 1860ರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂತಾಗಿ ವಿಭಜನೆ ಮಾಡಿಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯನ್ನು 1997ರಲ್ಲಿ ಉಡುಪಿ ಜಿಲ್ಲೆಯನ್ನಾಗಿ ರಚನೆ ಮಾಡಿರೋದನ್ನು ಸಮೇತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಆ್ಯಂಡ್ ದೆನ್ ನ್ಯಾಚುರಲ್ ರಿಸೋರ್ಸ್ ಇನ್ ಮೈಸೂರು ಡಿವಿಷನ್. ಈ ಮೈಸೂರು ಡಿವಿಷನ್ನ ಒಂದು ಪ್ರಾಕೃತಿಕ ಸಂಪನ್ಮೂಲಗಳು ಏನೇನಿತ್ತು ಅನ್ನೋದ್ರ ಬಗ್ಗೆನೂ ಸಮೇತ ಇವಾಗ ಒಂದು ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ. ದಿಸ್ ಡಿವಿಷನ್ ಹ್ಯಾಸ್ ವ್ಯಾರಿಡ್ ಕ್ಲೈಮೇಟ್. ಈ ವಿಭಾಗವು ವಿವಿಧ ಒಂದು ವೆದರಿಂದ ಕೂಡಿರ್ತಕ್ಕಂತಹ ಒಂದು ಪ್ರದೇಶ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ದ ಉಡುಪಿ ಆ್ಯಂಡ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ಸ್ ಆಫ್ ದಿಸ್ ಡಿವಿಷನ್ ಹ್ಯಾವ್ ಕೋಸ್ಟಲ್ ಏರಿಯಾ. ಈ ವಿಭಾಗಕ್ಕೆ ಸೇರಿರ್ತಕ್ಕಂತಹ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ವಿಶಾಲವಾಗಿರ್ತಕ್ಕಂತಹ ಒಂದು ಕರಾವಳಿ ಪ್ರದೇಶಗಳನ್ನು ಇದು ಒಳಗೊಂಡಿದೆ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಸಿನ್ಸ್ ದಿಸ್ ಡಿವಿಷನ್ ಹ್ಯಾಸ್ ಕೋಸ್ಟಲ್ ಬೆಲ್ಟ್, ಮೌಂಟೇನ್ ರೇಂಜಸ್ ಆ್ಯಂಡ್ ಡೆನ್ಸ್ ಫಾರೆಸ್ಟ್ ಆ್ಯಂಡ್ ದೆನ್ the climate of this division is called as rain based hot climate.
ಈ ಒಂದು ಪ್ರದೇಶದಲ್ಲಿ ಪರ್ವತ ಶ್ರೇಣಿಗಳು ಇರ್ಬೋದು, ದಟ್ಟ ಕಾಡುಗಳು ಇರ್ಬೋದು ಮತ್ತು ಕರಾವಳಿ ಪ್ರದೇಶಗಳು ಒಟ್ಟಿಗೆ ಇಲ್ಲಿರೋದ್ರಿಂದ ಇಲ್ಲಿನ ವಾಯುಗುಣ ತುಂಬಾ ಉಷ್ಣವಲಯದಲ್ಲಿ ಮಳೆ ಮಾರುತ ವಾತಾವರಣ ಅಂತಲೇ ನಾವು ಇಲ್ಲಿ ಕರಿತಾ ಹೋಗ್ಬೋದು. ಅಂದರೆ ಉಷ್ಣವಲಯದಲ್ಲಿ ಇಲ್ಲಿ ಮಳೆ ಮಾರುತಗಳು ಜಾಸ್ತಿ ಮಳೆ ಬರ್ತಕ್ಕಂತಹ ವಾತಾವರಣವನ್ನು ಇಲ್ಲಿ ಈ ಒಂದು ಪ್ರದೇಶದಲ್ಲಿ ನಾವು ನೋಡ್ತಾ ಹೋಗ್ಬೋದು. ದಿಸ್ ಡಿವಿಷನ್ ಹ್ಯಾಸ್ ಎಕ್ಸ್ಟ್ರೀಮ್ ಕೋಲ್ಡ್ ಕ್ಲೈಮೇಟ್ ಆ್ಯಂಡ್ ಮಾಡ್ರೇಟ್ ಹಾಟ್ ಕ್ಲೈಮೇಟ್. ಈ ವಿಭಾಗದಲ್ಲಿ ಹವಾಮಾನ ಮತ್ತು ತೀವ್ರ ಚಳಿ ಮತ್ತು ಸರಾಸರಿ ಉಷ್ಣವಲಯದಿಂದ ಕೂಡಿರೋದನ್ನು ಸಮೇತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ದ ಉಡುಪಿ ಡಿಸ್ಟ್ರಿಕ್ಟ್ ಆಫ್ ದಿಸ್ ಡಿವಿಷನ್ ರಿವೈಸ್ ಹೈಯೆಸ್ಟ್ ರೈನ್ಫಾಲ್, ವೇರಿಯಸ್ ದ ಮಂಡ್ಯ ಡಿಸ್ಟ್ರಿಕ್ಟ್ ರಿಸೀವ್ ದ ಲೋಯೆಸ್ಟ್ ರೈನ್ಫಾಲ್. ಈ ಒಂದು ಪ್ರದೇಶದಲ್ಲಿ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳು ಒಂದು ಒಣ ಹವಾಮಾನಗಳನ್ನು ಒಳಗೊಂಡಿದೆ. ಅಂದರೆ ಇಲ್ಲಿ ಅತಿ ಹೆಚ್ಚು ಒಣ ಹವಾಮಾನ, ಅಂದರೆ ವೆದರು ತುಂಬಾ ಚಿಕ್ಕದಾಗಿರ್ತಕ್ಕಂಥದ್ದು ಅಂತಲೇ ನಾವು ಹೇಳ್ಬೋದು. ಆ್ಯಂಡ್ ದೆನ್ ಉಡುಪಿ ಈಗ ಹೆಚ್ಚು ಮಳೆಯನ್ನು ಒಳಗೊಂಡಿದ್ರೆ ಮಂಡ್ಯ ಜಿಲ್ಲೆಯು ಅತಿ ಕಡಿಮೆ ಮಳೆಯನ್ನು ಇಲ್ಲಿ ಒಳಗೊಂಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಆ್ಯಂಡ್ ದಿಸ್ ಡಿವಿಷನ್ ಈಸ್ ರಿಚ್ ವಿತ್ ನ್ಯಾಚುರಲ್ ರಿಸೋರ್ಸ್. ಈ ಒಂದು ಪ್ರಾಕೃತಿಕ ಸಂಪನ್ಮೂಲ ಇಲ್ಲಿ ಅತಿ ಹೆಚ್ಚು ಸಮೃದ್ಧವಾಗಿದೆ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಫಾರೆಸ್ಟ್ ಇನ್ ಕೊಡಗು, ದಕ್ಷಿಣ ಕನ್ನಡ, ಮೈಸೂರು ಆ್ಯಂಡ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ಸ್. ಈ ಒಂದು ಕೊಡಗು, ದಕ್ಷಿಣ ಕನ್ನಡ, ಮೈಸೂರು ಮತ್ತು ಚಿಕ್ಕಮಗಳೂರು ಮುಂತಾದ ಜಿಲ್ಲೆಗಳಲ್ಲಿ ಇಲ್ಲಿ ವಿವಿಧ ರೀತಿಯ ಬಗೆಯ ಅರಣ್ಯಗಳ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಟೀಕ್, ಸ್ಯಾಂಡಲ್ವುಡ್, ಹೊಂಗೆ, ನಂದಿ ಆ್ಯಂಡ್ ದೆನ್ ಮಾತಿ and other trees are available here. And then the forest of this division are known for their quality. Minor forests produce like honey, adzive and wild berries and others. ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ನಂದಿ, ಮತ್ತಿ, ಶ್ರೀಗಂಧ, ಹೊಂಗೆ, ತೇಗ ಇಂತಹ ಒಂದು ಮರಗಳಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಈ ಒಂದು ಅರಣ್ಯಗಳಲ್ಲಿ ತನ್ನದೇ ಆದಂತಹ ಕೆಲವೊಂದು ಉತ್ಪನ್ನಗಳನ್ನು ಸಮೇತ ಇಲ್ಲಿ ಬೆಳೀತಾ ಹೋಗ್ತವೆ. ಅಂದರೆ ಗೋಂದು ಅಂತ ಹೇಳಿ ಕರಿತೀವಿ, ಅಂದರೆ ಇದು ಗಮ್ ಅಂತ ಹೇಳಿ ಕರಿತೀವಿ ನಾವು. ಅದು ಗೋಂದು, ಜೇನುತುಪ್ಪ ಮತ್ತು ಮೇಣ, ಈ ಕಾಡು ಹಣ್ಣುಗಳು ಇವೆಲ್ಲನೂ ಸಮೇತ ಇಲ್ಲಿ ಈ ಕಾಡುಗಳಲ್ಲಿ ಸಿಗ್ತಕ್ಕಂಥ ಒಂದು ಉತ್ಪನ್ನಗಳು ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಆ್ಯಂಡ್ ದೆನ್ the Mysuru division is known for its dense forest and also famous for its vast biodiversity. Tiger, leopard, wild dog, deer, fox, snakes and other wild animals are present in this forest. ಈ ಒಂದು ವಿಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಡು ನಾಯಿಗಳಿರ್ಬೋದು, ಹುಲಿ, ಚಿರತೆ, ಜಿಂಕೆ, ನರಿ, ಕಾಡೆಮ್ಮೆಗಳು, ವಿವಿಧ ರೀತಿಯ ಹಾವುಗಳು ಮುಂತಾದ ವನ್ಯಮೃಗಗಳನ್ನು ನಾವು ಈ ಒಂದು ಅರಣ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಆ್ಯಂಡ್ ಇನ್ ದಿಸ್ ಡಿವಿಷನ್ ದ ಫೇಮಸ್ ರಿವರ್ಸ್ ಕಾವೇರಿ, ಹೇಮಾವತಿ ಆ್ಯಂಡ್ ಹಾರಂಗಿ, ನೇತ್ರಾವತಿ ಆ್ಯಂಡ್ ಕುಮಾರಧಾರ, ವೇದಾವತಿ, ಕಪಿಲ, ಯುಗಚಿ, ಗಂಗೊಳ್ಳಿ, these rivers the famous in this division. ಈ ಒಂದು ನದಿಗಳು ಇಲ್ಲಿ ತುಂಬಾ ಪ್ರಸಿದ್ಧವಾಗಿರೋದನ್ನು ಸಮೇತ ನಾವು ನೋಡ್ತಾ ಹೋಗ್ಬೋದು. ಆ್ಯಂಡ್ ದೆನ್ ದಿಸ್ ಡಿವಿಷನ್ ಹ್ಯಾವ್ ಎ ವಾಟರ್ ಫಾಲ್ಸ್ ಟು. ಇಲ್ಲಿ ಕೆಲವೊಂದು ಜಲಪಾತಗಳನ್ನು ಸಮೇತ ತುಂಬಾ ಪ್ರಸಿದ್ಧವಾಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಯಾವಪ್ಪ ಅಂದರೆ ಅದು ಗಗನಚುಕ್ಕಿ, ಭರಚುಕ್ಕಿ ಆ್ಯಂಡ್ ಹಬ್ಬೆ ಫಾಲ್ಸ್ ಆ್ಯಂಡ್ ದೆನ್ ಇರ್ಪು ಫಾಲ್ ಅಂತಕ್ಕಂಥದ್ದು ಸಮೇತ ಇಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನು ಒಳಗೊಂಡಿರೋದನ್ನು, ಫೇಮಸ್ ಆಗಿರೋದನ್ನು ಸಮೇತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಎಸ್, ಆ್ಯಂಡ್ ದಿಸ್ ಡಿವಿಷನ್ ಹ್ಯಾವ್ ಎ ಮಿನರಲ್ಸ್ ಆಲ್ಸೋ. ಇಲ್ಲಿ ಒಂದು ವಿಭಾಗದಲ್ಲಿ ನಾವು ಕೆಲವೊಂದು ಖನಿಜ ಮೂಲಗಳನ್ನು ಸಮೇತ ನಾವು ನೋಡ್ತಾ ಹೋಗ್ಬೋದು. ಅವು ಯಾವ್ಯಾವಪ್ಪ ಅಂತಂದರೆ ಈ ಬ್ಯಾಕ್ಸೈಟ್ ಇರ್ತಕ್ಕಂಥದ್ದು ಇರ್ಬೋದು, ಮತ್ತು ಫೆಲ್ಸೈಟ್ ಅಂತಕ್ಕಂಥದ್ದು ಇರ್ಬೋದು, ಕ್ರೋಮೈಟ್ ಅಂತಕ್ಕಂಥದ್ದು ಇರ್ಬೋದು. ಆ್ಯಂಡ್ ಈ ಒಂದು ಖನಿಜಗಳನ್ನು ಸಮೇತ ಇಲ್ಲಿ ಅತಿ ಹೆಚ್ಚಾಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಓಕೆ ಮಕ್ಕಳ, ಇವಾಗ ಇಷ್ಟು ನಾವಿಲ್ಲಿ ಕಲ್ತ್ಕೊಂಡಿದ್ದೀವಿ. ಇನ್ನು
ಮುಂದಿನ ತರಗತಿಯಲ್ಲಿ ನಾವು ಫಾರೆಸ್ಟ್, ವೈಲ್ಡ್ ಲೈಫ್ ಆ್ಯಂಡ್ ನ್ಯಾಷನಲ್ ಪಾರ್ಕ್ಸ್ ಮುಂದಿನ ತರಗತಿಯಲ್ಲಿ ನಾವು ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು. ಒನ್ಸ್ ಅಗೇನ್ ಯು ಆರ್ ಆಲ್ಸೋ ರೀಡ್ ದ ಟೆಕ್ಸ್ಟ್ ಬುಕ್. ಓಕೆ, ಬಾಯ್.